ಹಲಸ್ಮಿ ನಿಂತನ ನಂದು ಊರಾಗೆಲ್ಲ ಮರ್ಯಾದೆ ಹೋಯ್ತು ಕಣಕಲ್ಲ. ನನ್ನ ಮರ್ಯಾದೆ ಎಲ್ಲ ಹೋಗ್ಬಿಡ್ತು, ಎಲ್ಲ ಮರ್ಯಾದೆ ತೆಗ್ದುಬಿಟ್ಲು. ಅಲ್ಲ ನಾವಿಲ್ಲಿ ಮಾತಾಡ್ತಾ ಇರೋದನ್ನ ಎಲ್ಲ ಫೋನಲ್ಲಿ ರೆಕಾರ್ಡ್ ಮಾಡ್ಕೊಂಡು ಇಟ್ಕೊಂಡಿದ್ದಾಳೆ ಲಕ್ಷ್ಮಿ. ಅವಳಿಗೆ ನಾನು ಇನ್ನು ಈ ಊರ ಕೆಟ್ಟನಾದ್ರೂ ಪರವಾಗಿಲ್ಲ, ನೋಡು ಮಕ್ಳು ಮದುವೆ ಹೆಂಗ್ ಮಾಡ್ತಾಳೆ ಅಂತ ನಾನು ನೋಡ್ತೀನಿ ಕಣೆ. ಎಲ್ಲರಿಗೂ ಗೊತ್ತಾದ್ರೂ ಪರವಾಗಿಲ್ಲ. ಅಲ್ಲ ನಾನು ಎಷ್ಟು ಅವಳಿಗೆ ಬೇಡ್ಕೊಂಡಿದ್ದೀನಿ, ಹೋಗಿ ಏನು ಕೊಡಮ್ಮ ಅಂತ. ಕೊಡ್ಲಿಲ್ಲ ಅಂದಮೇಲೆ ಹಿಂಗೆ ಮತ್ತೆ ಮಾಡೋದು. ನಮ್ಮಂತರ ಮನೆಗೆ ಏನು ಕೊಡ್ದಲ್ಲ ಅವಳು ಇನ್ನಂತರ ಮನೆಗೆ ಏನು ಕೊಡ್ತಾಳೆ. ಅಲ್ಲ ನನ್ನ ಊರಾಗೆಲ್ಲ ಮರ್ಯಾದೆ ತೆಗೆದ್ಬಿಟ್ಲಲ್ಲ ಅವಳು. ನೋಡೋಣ ಅದಿಲ್ಲ ನಾನು ಅವಳ ಅಂತ ಹೇಳಿ. ಇಲ್ಲಿ ಮಾತಾಡ್ತಿದ್ವಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದಾಳೆ. ಓ ಭಾರಿ ಇದ್ದಾಳೆ. ಅಲ್ಲ ಏನೂ ಇಲ್ದೊಳಗೆ ಅವಳಿಗೆ ಅಷ್ಟೊಂದು ಇರಬೇಕಾದ್ರೆ ನಾವು ಎಲ್ಲ ತೋಟ, ನಮ್ದು ಅರಮನೆ ಅಂತ ಮನೆ ಎಲ್ಲ ಇರಬೇಕಾದ್ರೆ ನಮ್ಗೆ ಎಷ್ಟು ಇರಬೇಡ. ನೀನು ಅವಳಿಗೆ ಎದ್ರಕೊಂಡು ನಾವಿರಬೇಕು ಅನ್ನೋದೇನಿಲ್ಲ. ನೀವು ಸರಿಯಾಗಿ ಬುದ್ಧಿ ಕಲಿಸ್ರಿ. ಅಲ್ಲ ಇಷ್ಟಕ್ಕೆ ಸುಮ್ಮನೆ ಆದರೆ ಅಷ್ಟೇನೆ. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಹಂಗೆ ಹಿಂಗೆ ಅಂತ ಹೇಳಿದ್ಲು. ಪೊಲೀಸ್ ಕಂಪ್ಲೇಂಟ್ ಅನ್ನ ಕೊಡ್ಲಿ, ಯಾತನ ಕೊಡ್ಲಿ, ಇನ್ಮೇಲಿಂದ ನೋಡು. ನನ್ನ ರೂಪದಲ್ಲಿ ಗೊತ್ತಾಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಬೇರೆ ಯಾರನ್ನಾದ್ರೂ ರೆಡಿ ಮಾಡ್ತೀನಿ. ಅದಕ್ಕೆ ಬೇರೆ ಯಾರನ್ನಾದ್ರೂ ರೆಡಿ ಮಾಡಿ ನಾನು ಈ ಮದುವೆ ಆಗೋದಕ್ಕಂತೂ ಬಿಡೋದಿಲ್ಲ. ನಾನು ನೋಡ್ತಾ ಇರು. ಅಲ್ಲ ಏನೋ ಅಂತ ಅನ್ಕೊಬಿಟ್ಟವಳು. ನನಗೆ ಎಷ್ಟು ಮರ್ಯಾದೆ ಕಳೆದುಬಿಟ್ಲು ಗೊತ್ತಾ. ಹೋಗು ಗೌಡ್ರ ಮುಂದೂ ಪಾತಾಳ ಏನು ಮುಂದೆ ಎಲ್ಲರ ಮುಂದೂ ನನ್ನ ಏನೋ ಒಂದು ಬೆಲೆ ಗೌರವ ಉಳಿಸ್ಕೊಂಡಿದ್ದೆ, ಅದನ್ನೆಲ್ಲ ತೆಗೆದುಬಿಟ್ಲು ಅವಳು. ಅಯ್ಯಯ್ಯೋ, ನಮ್ಮ ಕಿಟ್ಟಣ್ಣಗೆ ಎಂಥ ಮರ್ಯಾದೆ ಇತ್ತು. ಅಲೋಸ್ಮಕ್ಕ ಪಂಚಾಯತಿಗಾಗಿ ಎಲ್ಲ ಹಾಳು ಮಾಡಿದ್ಲಲ್ಲಪ್ಪ. ನಾನು ಅವಳು ಹೇಳೋದ ಯಾರೂ ನಂಬಲ್ಲ ಅನ್ಕೊಂಡಿದ್ದೆ. ಅಯ್ಯಯ್ಯೋ, ನಮ್ಮ ಕಿಟ್ಟಣ್ಣ ಮರ್ಯಾದೆ ಎಲ್ಲ ತೆಗೆದ್ಬಿಟ್ಲಲ್ಲಪ್ಪ ಲಕ್ಷ್ಮೀ. ನೋಡಮ್ಮ ಜಯಮ್ಮ, ನನಗೇನು ಗೊತ್ತಮ್ಮ. ಅಲ್ಲ ಕಣಮ್ಮಣಿ, ನೋಡು ಎಂಥ ಕೆಲಸ ಮಾಡಿದಾಳೆ ಅಲಸ್ಮಕ್ಕ. ಅಲ್ಲ ಫೋನ್ನಾಗೆಲ್ಲನ ಅವ್ರು ರೆಕಾರ್ಡ್ ಓದ್ಕೊಂಬದು ಏನು ಗೊತ್ತು ಅವಳಿಗೆ. ನೋಡಿ ಹೆಂಗ್ ಮಾಡಿದಾಳಲ್ಲ ಅಲಸ್ಮಕ್ಕ. ಅಲ್ಲ ನನ್ನ ಮರ್ಯಾದೆ ಎಲ್ಲ ತೆಗೆದ್ಬಿಟ್ಲು ಹೋಗತ್ಲಾಗೆ. ಹೋಗು, ನನಗಂತೂ ಬೇಜಾರಾಗ್ತೈತೆ ಕಣಮ್ಮ. ಒಂಥರ ಸಿಟ್ಟು ಬತ್ತೈತಿ. ಏನು ಮಾಡೋಣ, ಆ ಸಿಟ್ಟು ಯಾರ ಮೇಲೆ ತೋರ್ಸೋಣ ಅಮ್ಮ ಸಿಟ್ಟು ಬತ್ತೈತೆ ನನಗೆ. ಅಯ್ಯೋ ಸುಮ್ಮನಿರಪ್ಪ, ಏನು ನಿನ್ಗಿರೋದು ಎಲ್ಲ ಹೋಗಲ್ಲ. ಏನೋ ಅವಳು ಹಂಗಂದ್ಲು ಅಂತ ಹೇಳಿ ಯಾರೇನಿದ್ದು ಮಾಡಲ್ಲ ನಿನಗೆ. ನಿನಗಿದ್ದಾರೆ ನಿನಗಿರ್ತಾರೆ, ಅವಳಿಗಿದ್ದಾರೆ ಅವಳಿಗಿರ್ತಾರೆ. ನಿಂದೇನೇನು ಹೊಲ ಮನೆ ಏನಾರ ಓತಾ ಯಾತು ಹೋಗಿಲ್ಲ. ನೀನು ಸಂಪಾದಿಸಿರೋದು ಅಲ್ಲೇ ಐತಿ. ಸುಮ್ಮನಿರು. ಆ ಲಕ್ಷ್ಮಿ ನಿನ್ನ ಮರ್ಯಾದೆ ಕಾಳದ್ಲು ಅಂತ ಹೇಳಿ ಯಾಕೆ ಬೇಜಾರಾಗ್ತಿ? ಅಲ್ಲ ಕಣಮ್ಮ, ಅಲ್ಲ ನೋಡ ಲಕ್ಷ್ಮಿ ಅಂತ ಕೆಲಸ ಮಾಡಿವಳೆ. ಅಲ್ಲ ನೋಡಿ ಅಂತಾಳವಳು. ಗೊತ್ತಾಗಲ್ವೇ ಅವಳಿಗಿಂತಮ್ಮ ಹಿಂಗೆ ಮಾಡ್ಬೋದೇ ನಾನು ಅಂತ ಹೇಳಿ ಸ್ವಲ್ಪನಾದ್ರೂ ಯೋಚನೆ ಮಾಡಲಿಲ್ವಲ್ಲ. ಅಲ್ಲ ನೋಡ್ಕಿಟ್ಟಣಯ್ಯ, ಆ ಲೋಸ್ಮಕ್ಕ ಹೆಂಗೆ ಮಾಡ್ಬಿಟ್ಲು ನೋಡಲ್ಲ ಶ್ರೀಕಂಠಿ, ಇದಕ್ಕೆಲ್ಲ ಕಾರಣ ನಿಮ್ಮ ಸೀನ್ ಇದಾನಲ್ಲ, ನನ್ನ ಮಗನೇ ಕಾಣಲ್ಲ. ನನ್ನ ಮಗ ಫಸ್ಟ್ ವಿಚಾರಿಸ್ಕೋಬೇಕು. ಅವನಿಂದಲೇ ಹಿಂಗೆಲ್ಲ ಆಗ್ತಾ ಇರೋದು. ಅವನೇ ಎಲ್ಲ ಹಿಂಗೆ ಮಾಡಿರೋದು. ಅವಳು ಲಕ್ಷ್ಮಿಗೆ ಇವೆಲ್ಲ ಗೊತ್ತಾಗಲ್ಲ. ಅವಳಿಗೆ ಇವೆಲ್ಲ ಗೊತ್ತಾಗಂಗಿದ್ರೆ ಈ ವಿಷಯ ಅವಳಿಗೆ ಇನ್ನೂ ಗೊತ್ತಾಗ್ತಿರ್ಲಿಲ್ಲ. ನಿಮ್ಮ ನೈತಾನಲ್ಲ ಅವನು ಶ್ರೀನಿವಾಸ, ಅವನಿಂದಲೇ ಹಿಂಗೆಲ್ಲ ಆಗಿರೋದು. ನನ್ನ ಮಗನಿಂದಲೇನಿ ನಾನು ಓದಿದ್ದೀನಿ, ನಾನು ಎಲ್ಲ ತಿಳ್ಕೊಂಡಿದ್ದೀನಿ ಅಂತ ಹೇಳಿ ಅವನು ಇದೆಲ್ಲ ನಡೆಸೋದಕ್ಕೆ ಹೋಗ್ಯವನಿ. ಅವನಿಂದಲೇ ಹಿಂಗೆಲ್ಲ ಆಗಿರೋದು. ಅಣ್ಣ ಅವ್ನಿಗೆ ಎಲ್ಲಿ ಕೆಲಸ ಅಣ್ಣ, ಇವಾಗೆಲ್ಲ ಇಲ್ಲಿ ಹೋಗ್ತಾ ಇದ್ದಾನೆ, ಒಂದು 20,000 ಕೊಡ್ತಾರೆ, ಅದಕ್ಕೇ ಹಿಂಗೆ ಮಾಡ್ತಾ ಇದ್ದಾನೆ ಕೆಲಸ. ಅದು ಇಲ್ಲ ಅಂದ್ರೆ ಅವ್ನಿಗೇನು ಮಾಡೋಕ್ಕಾಗ್ತಿರ್ಲಿಲ್ಲ. ಸುಮ್ಮನಿರಿ, ರೇಗಾಡಬೇಡಿ, ಸುಮ್ಮನಿರಿ. ಯಾಕೆ ಟೆನ್ಷನ್ ತಗೊಂತೀರಾ? ಅವಳು ಲೋಸ್ಮಾಕ್ ಹಿಂಗೆ ಮಾಡಿದ್ಲು ಅಂತ ನೀವು ಯಾಕೆ ತಲೆ ಕೆಡಿಸ್ಕೊಂತೀರಾ? ನಿಮ್ಗಿರೋದೆಲ್ಲೂ ಹೋಗಲ್ಲ, ನಿಮಗೆ ದೇವ್ರು ಕೊಟ್ಟಿರೋದು. ಸಾಕು. ನಮ್ದೇನು 30 ಎಕರೆ ಹೊಲ ಐತೆ, ತೋಟ ಐತೆ, ಏನು ನಮ್ಗೇನು ಬಂದಿಲ್ಲ. ಮಸ್ತಾಗಿ ಒಡವೆ ಐತೆ, ನಮ್ಮ ಮನೆಯಾಗ ದುಡ್ಡು ಐತೆ, ಎಲ್ಲ ಐತಿ. ಸುಮ್ಮನೆ ಯಾಕೆ ನೀನು ಇವಾಗ ಸುಮ್ಮನೆ ಯಾಕೆ ರೇಗಾಡ್ತೀಯ? ನಮ್ದು ಇರೋದೆಲ್ಲೂ ಹೋಗಲ್ಲ. ಏನು ಜನ ಬೆಲೆ ಕೊಡಲ್ವಾ? ಬೇಡ. ಏನು ಅವ್ರೇನೇನು ನಮಗೇನು ದುಡ್ಡು ಕಾಸು ತಂದು ಕೊಡಂಗಿದಾರ? ಏನಿಲ್ಲ. ಸುಮ್ಮನೆ ಯಾಕೆ ನೀವು ತಲೆ ಕೆಡಿಸ್ಕೊಂತೀರಿ? ನಮ್ದೇ ನೀವು ಕಡಿತ ಆಸ್ತಿಗೆ ಏನಿಲ್ಲ. ಸುಮ್ಮನಿರ್ರಿ ಅಷ್ಟೇ. ಕಲವತಮ್ಮ ಹೇಳ್ತಾ ಇರೋದನ್ನು ಸರಿಯಾಗೈತಿ. ದೇವ್ರೇನು ನಿನ್ನ ಕಮ್ಮಿ ಮಾಡಿಲ್ಲ ಕಿಟ್ಟಣಯ್ಯ. ನೀನು ಚೆನ್ನಾಗಿದೀಯ. ಅವಳು ಲಕ್ಷ್ಮಿ ಎಲ್ಲೋ ಹಿಂಗೆ ನಿನಗೆ ಹಿಂಗೆ ಮಾತಾಡಿದ್ಲು ಅಂತ ಹೇಳಿರೇ ಬಿಡತ್ತ, ಏನೋ ಮಾತಾಡೈತೆ ಅದನ್ನೇ ಒಂದು ದೊಡ್ಡದು ಮಾಡಿ ಲಕ್ಷ್ಮಕ್ಕ ಅಂತ ಹೇಳಿ ಊರಾಗೇನೆ ಯಾರು ಅಷ್ಟೊಂದು ತಲೆ ಕೆಡಿಸ್ಕೊಂಬಲ್ಲ. ನಿನ್ಗಿರೋದಿದ್ದೇ ಇರುತ್ತೆ. ಸುಮ್ಮನಿರು. ನನಗೆ ಆಗಲಿ ಅವಳು ನೋಡು, ನನಗೆ ವಿರುದ್ಧವಾಗಿ ಆ ಲಕ್ಷ್ಮಕ್ಕ ಎಷ್ಟೇ ಮಾತಾಡಿದ್ರು, ಯಾರು ಎಷ್ಟೇ ಮಾತಾಡಿದ್ರು ಅವಳು ಹಂಗೇನಿ. ಸೀನು ನೆಂಟಿ ಅವಳು ರೇಕಿ ನಮ್ಮ ಅಮ್ಮನಿಂದ ಸ್ಯಾಂಬವಿ ಅಂತಾಳೆ. ನಾನು ಅದಕ್ಕೆ ಸರಿಯಾಗಿ ಬೈದಿದ್ದೆ. ಚೆನ್ನಾಗಿರೋರು ನೋಡಿದ್ರೆ ಸಹಿಸ್ಕೊಂಬಲ್ಲ. ಅದಕ್ಕೇನೆ ಕಿಟಣೆ ಚೆನ್ನಾಗಿರೋದಕ್ಕೆ ಲೋಸ್ಮಕ್ಕು ಗಟ್ಟುರಿ ಅಂತ ಮಾತಾಡ್ತಾರೆ ಜನ. ಸುಮ್ಮನಿರು. ತಲೆ ಕೆಡಿಸೇಬೇಡ. ನಮ್ಗಿರೋದು ಎಲ್ಲಿಗೂ ಹೋಗಲ್ಲ, ಇದ್ದೇ ಇರುತ್ತೆ. ನನಗೆ ಯೋಚನೆ ಜಯಕಯ್ಯ ಅಂತಾರೆ ಗೊತ್ತೇ ನಾನು ನೂರಾಗಿ. ಅಲ್ಲ ನಾನೇನು ಎದ್ದಕ್ಕೊಂದು ಮದುವೆ ಮಾಡ್ತೀನಿ, ಮದುವೆ ಮಾಡಕ್ ಆಗಲ್ಲ ಅನ್ಕೊಂಡಳು ಲಸ್ಮಕ್ಕ. ಈಗ ಹೋದ್ರು ನನಗೇನು ಕೊಡಕ್ಕೆ ಮಸ್ತಾಗಿದ್ದಾರೆ. ನಾನು ಬಿಡು ಇಲ್ಲೇನೆ ಕೊಡ್ತಾಳೆ ಎಂಬುದಕ್ಕೋಸ್ಕರ ನಾನು ಕಾದಿದ್ದೆ ಅಷ್ಟೇನೆ. ನಾನು ಈಗ ಹೋದ್ರು ಈಗ ತಂದು ಮದುವೆ ಮಾಡ್ತೀನಿ. ಈಗ ಹೋಗ್ಬಿಟ್ಟು ಬೇರೆ ಊರ ಕಡೆಗೆ ದೂರ ಒಂದಿಟ್ಟು ಹೋದ್ರೆ ಯಾರಾದ್ರೂ ಕೊಡ್ತಾರೆ ನನಗೇನು. ಹೊಲ ಮನೆ ಐತೆ ಮಸ್ತಾಗೆ ವಡವಸ್ತಿ ಮಾಡಿದ್ನಿ, ಕೊಡ್ದ ಏನಮ್ಮ ನನಗೇನು ಯಾರು ಕೊಡಲ್ವಿ. ಕೊಡ್ತಾರೆ. ಸುಮ್ಮನಿರೋಣ ನೀನು. ಅವಳು ಲೋಸ್ಮಕ್ಕ ಒಂದು ಯಾತೈತಿ ಅಂತ ಹೇಳಿ ನೋಡಿ ಮದುವೆ ಮಾಡ್ಕೊಂಡು ಹೋಗ್ತಾರೆ. ನಿಂದ ಅಡ್ವಾಯ್ಸ್ತಿ 1/4% ಹೊತ್ತಲ್ಲ. ಮಾಡ್ಕೊಂಡು ಹೋಗ್ತಾರೆ. ಸುಮ್ಮನಿರು. ಯಾರು ಅಂತಾರೆ ಗೊತ್ತಾರೆ ನೋಡೋಣ ಅದಿಲ್ಲ.
ನೀ ಅಲ್ಲ ಇನ್ನೊಂತರಿಗೆ ಕೊಡ್ದಾಳೆ ಇನ್ನೊಂತಳಿಗೆ ಕೊಡ್ತಾಳೆ. ಈಗ ನನಗೆ ನಾನು ಹೆಣ್ಣು ಮಗಳು ಇದ್ದಿದ್ರಿ ಕೊಟ್ಟು ಸುಮ್ಮನೆ ಮದುವೆ ಮಾಡಿಬಿಡ್ತಿದ್ದಿ. ನಾನು ಕಣ್ಣು ಮುಚ್ಕೊಂಡು ಮದುವೆ ಮಾಡ್ತಿದ್ದಿ. ನನಗೆ ಬೋಲ್ ಸಿಟ್ಟು ಬಂದಿತ್ತು ಕಂಡೇಯಮ್ಮ. ಹಂಗೇನೆ ಅಂತಿಂತ ಸಿಟ್ಟು ಬಂದಿರಲಿಲ್ಲ ಅಲ್ಲಿ ಲಕ್ಷ್ಮಿ ಮಾತಾಡಿದ್ದಕ್ಕೆ. ಹಂಗೇನೆ ಎಷ್ಟು ಸಿಟ್ಟು ಬಂದಿತ್ತು ಅಂದ್ರೆ ನಿಜವಾಗ್ಲೂ ಅಲ್ಲೇ ಯಾಕನ ಕಂಡು ಹೊಡೆದ್ ಬಿಡ ನಮ್ಮ ಮಕ್ಕಕ್ಕೆ ಎಂಬ ಸಿಟ್ಟು ಬಂದಿತ್ತು. ಸುಮ್ಮನೆ ಬಂದೆ ನೀ ಬಿಡತ್ತ ಹೋಗ್ಲಿ ಅಂತ ಹೇಳಿ. ಏ ಬಿಡು ಅವಳೇನ್ ತಲೆ ಕೆಡಿಸ್ಕೋಬೇಡ ನೀನು. ಸುಮ್ಮನೆ ಬಿಟ್ಟಾಕ್ಬೇಕು ನೀನು. ಸುಮ್ಮನೆ ಬಿಟ್ಟಾಕಿ ಚೆನ್ನಾಗಿರೋದು ನೋಡ್ಕೋಬೇಕು ಅಷ್ಟೇ. ಅಲ್ಲ ಗೊನ್ವಾಗೆ ಕೆಲ್ಸಕ್ಕೆಲ್ಲನ ನಿಮ್ಮ ಹೊಲ್ದಕ್ಕೆ ಗಂಡ ಎಲ್ಲ ಮಸ್ತಾಗಿ ಬಂದವ್ರಿ. ನೀವು ಮಸ್ತಾಗಿ ಕೊಯ್ಯೋಗಳು ಬೈಯೋದೆಲ್ಲ ದುಡ್ಡು ಕಳ್ಕೊಂಡಿದ್ದೀಯ. ಅದಕ್ಕೆ ಮತ್ತೆ ತನಗೇನೇನು ಕೊಡಬಾರ್ದು. ಹೇಳ್ತೀನಿ ಬೋರ್ಲಿ ಅವ್ನು ನಮ್ಮಲ್ದಾಗ ಕೂಲಿನ. ಹೇಯ್ ನಮ್ಮಲ್ದಾಗ ಕೂಲಿ ಬರ್ಬೇಡ ನೀನು ಅಂತ ಹೇಳ್ತೀನಿ. ಅಲ್ಲ ನಾನು ಓಟ 100 ರೂಪಾಯಿ ಹೆಚ್ಚು ಕೊಟ್ಟಿದ್ನಿ. ಬಿಡತ್ತ ನಾನು ಹೇಳಿದ್ನಿ ಮದುವೆ ಮಾಡ್ಕೊಂತೀವಪ್ಪ ನಿನ್ನ ಮಕ್ಕಳು ನಮ್ಮ ಅವನು ಒಪ್ಕೊಂತಾನೆ. ಅವನದೇನು ಇಲ್ಲ ಜಯ, ಎಲ್ಲನ ಅವಳದೇನೆ ಆಲೋಸ್ಮಿದೇನೆ. ಕೊಡಲ್ಲ ಅಂತಾಳೆ. ಅವೇನೇ ಇನ್ನು ಗಮ್ಗೈದವ ಮಂಗಿ ಗೊತ್ತೀನಿ ನೋಡಿ. ಯಾವ್ದಾಗ್ತದೆ ನಮ್ಮ ಹುಡುಗರಿಗೆ ಮದುವೆ ಮಾಡ್ತೀನಿ. ಆ ಹುಡುಗರಿಗಿನ್ನ ಸ್ಯಾನಕ್ಕಿರ್ಬೇಕು. ಎಂತ ಎಂಟು ಅಂತಪ್ಪ ಕಿಟ್ಟಣಯ್ಯ ನಾನು ಕೊಟ್ಟಿದ್ರು ಕೊಡ್ಬೋದಾಯ್ತು ಅನ್ಬೇಕು. ಅಂತ ಎಂಟು ಒಂದು ಮದುವೆ ಮಾಡ್ತೀನಿ ನೋಡು. ಅಯ್ಯೋ ಕೊಡ್ತಾರೆ, ನಮಗೆ ಕೊಡಲ್ವಾ? ನೀನು ಜಾಸ್ತಿ ಮಸ್ತಾಗೈತೆ ಅಂದಮೇಲೆ ಈಗೆಲ್ಲನ ನೋಡು. ಇವಾಗೆಲ್ಲನ ಯಾರೂ ದುಡ್ಡಿಗೇನು ಬೆಲೆ ಕೊಡೋದು, ಮನುಷ್ಯರಿಗೆ ಯಾರೂ ಬೆಲೆ ಕೊಡಲ್ಲ. ಹೆಂಗನ ಇರಲಿ ಮಸ್ತ ನಮ್ದು ಆಸ್ತಿ ಐತಲ್ಲ, ಅಡವಾಸ್ತಿ ನೋಡ್ತಾರೆ, ಇವಾಗೆಲ್ಲ ದುಡ್ಡು ನೋಡ್ತಾರೆ. ಅದೇ ಇವಾಗ ಮೇನ್ ಮನುಷ್ಯರು ನೋಡೋದು. ಮನುಷ್ಯನ ಕಣ್ಣಿಗೆ ಅದು ಚೆನ್ನಾಗಿ ಕಂಡ್ರೆ ಸಾಕು, ಬೇರೆ ಯಾವ್ದು ಹೆಂಗನ ಇರಲೇಳು. ಇವತ್ತು ಅಡವಾಸ್ತಿ ಮುಖ್ಯ. ಕೊಡ್ತಾರೆ ಸುಮ್ಮನೆ. ನೀನು ಯಾಕೆ ತಲೆ ಕೆಡಿಸ್ಕೊಂತೀಯ? ನಮ್ಮ ಮನೇಲಿ ಸ್ವಲ್ಪ ಜಯಕ್ಕ ಸ್ವಲ್ಪ ತಲೆ ಕೆಡಿಸ್ಕೊಳ್ತಾರೆ. ಜಯಕ್ಕ ಸಿಟ್ಟು ಮಾಡ್ಕೋಬಾರ್ದು. ಅವಳೇನೋ ಲಕ್ಷ್ಮಿಯಾಗಿ ಮಾತಾಡಿದ್ಲು ಅಂತ ಜಯಕ್ಕ ನಮ್ಮ ಮನೆಯವರು ಹೆಂಗೆ ತಲೆ ಕೆಡಿಸ್ಕೊಳ್ತಾರೆ ನೋಡು. ಹೇಳು ಜಯಕ್ಕ ನೀನಾದರೂ ಸ್ವಲ್ಪ. ಅದೇ ಹೇಳ್ತಾ ಇದ್ದೀನಮ್ಮ. ಕಿಟ್ಟಣ ಯಾ ತಲೆ ಕೆಡಿಸ್ಕೋಬೇಡ ನೀನು, ಬೆಟ್ಟಾಕ್ಬಿಡು ಲಕ್ಷ್ಮೀದೇ, ಕೇಳಬೇಡ ನೀನು ಅಂತ ಹೇಳ್ತಾ ಇದ್ದೀನಿ. ಕೇಳಬಾರ್ದು ಲಕ್ಷ್ಮೀದ. ಅವಳೇನು ಹೇಳ್ತಾಳೆ? ನಾವಿದ್ದೀವಲ್ಲ, ನಾನು ನಂಬ್ತೀನಿ ನಿನ್ನ. ಶ್ರೀಕಂಠ ಇದ್ದಾನೆ, ಶಂಭುಲಿಂಗ ಇದ್ದಾನೆ, ಎಲ್ಲಾರು ಕೇಳ್ತಾರೆ ನಿನ್ನ ಮಾತ. ಅವಳು ಯಾರೋ ಲಕ್ಷ್ಮೀ ಒಬ್ಳು ಮಾತಾಡಿದ್ಲು ಅಂತ ತಲೆ ಕೆಡಿಸ್ಕೊಂಡ್ರೆ ಆಗುತ್ತೇನ ಕಿಟ್ಟಣ ನೀನು? ಅಲ್ಲ ಫೋನ್ನಾಗ ಅದು ಯಾತ ಓದ್ಕೊಂಡು ತೋರ್ಸಕ್ ಬಂದಿದ್ಲಲ್ಲ ಅವಳು. ಕರ್ದ ನನಗೆ ಹಂಗೆ ಸಿಟ್ಟು ಬಂದಂಗೆ ಹತ್ಕೊಂಡು ಜಯ. ಇವಾಗ ಏನು ಮಾಡೋಣಪ್ಪ ಮಂಗಾಗೈತಿ. ಅವಳು ಸುಮ್ಮನೆ ಈಗ ಅಯ್ಯಪ್ಪ ಹೆಂಗೆ ಬೈದ್ಬಿಟ್ಟಾಗ ಅವ್ನು ಗೌಡನ ಪಾತ್ಲಿಂಗಣ ಅಂತೂ ಏನೇ ಕಿಟ್ಟಪ್ಪ ನಿಂಗೇನೇನು ಮರ್ಯಾದೆ ಕೊಟ್ಟಿದ್ದೆ ಅದನ್ನ ಕಳ್ಕೊಬಿಟ್ಟಲ್ಲ. ನಿನ್ನ ಮೂರನೇನು ನ್ಯಾಯ ಹೇಳಕ್ ಮೂರನೇನು ಅಂತ ಕರೆಸ್ತಿದ್ದೆ, ನೀನು ಬರಬೇಡ ಈ ಕೊಟ್ಟ ಹಂಗೆ ಹಿಂಗೆ ಅಂತ. ಬಿಡ್ರಿ, ಊರಾಗ್ಳದು ಏನು ಈಗ ಅದರಿಂದ ಒಳ್ಳೇದು ಯಾತು ಅನ್ಕೊಳ್ರಿ. ಇವಾಗ ಊರಾಗ ದೊಡ್ಡ ವ್ಯಕ್ತಿ ಅಂದಮೇಲೆ ಏನೋ ಕಿಟ್ಟಪ್ಪನ ಕರಿತೀವಪ್ಪ ದೊಡ್ಡ ವ್ಯಕ್ತಿ ಅಂತ ಹೇಳಿ ಬಂದು ನ್ಯಾಯ ಹೇಳ್ಬೇಕು ತಾನೇ ಅಂತಾರೆ. ಹಿಂಗಿದ್ದ ಕಾಲಿಲ್ಲ ಅಂದರೆ ನಿನಗೆ ಹೊಸ ಏನು ಬೇರೆ ಟೆನ್ಷನ್ನೇ ಇರಲ್ಲ. ಸುಮ್ಮನಿರಿ. ಇವಾಗ ಆ ಕಡೆಗೆ ಮಾತಾಡಿರ ಆ ಕಡೆಗೆ ನಿಷ್ಠುರ, ಈ ಕಡೆಗೆ ಮಾತಾಡಿರಿ ಈ ಕಡೆಗೆ ನಿಷ್ಠುರ. ಅಷ್ಟೇ ಕಲಾವತಮ್ಮ ಹೇಳ್ತಾ ಇರೋದನ್ನು ಸರಿಯಾಗೈತಿ. ಈಗ ನೀನು ನ್ಯಾಯ ಹೇಳಕ್ಕೆ ಹೋಗ್ತಿ ಕಿಟ್ಟಣಯ್ಯ. ಒಬ್ರು ಕಡೆಗೆ ಒಂಥರ ನ್ಯಾಯ ಹೇಳ್ತೀಯ, ಇನ್ನೊಬ್ರು ಕಡೆಗೆ ಒಂಥರ ನ್ಯಾಯ ಹೇಳಕ್ಕೆ ಹೋಗ್ತೀಯ. ಆ ಸವಾಸನೆ ಬೇಡ, ನಿಷ್ಠುರನೇ ಬೇಡ, ಸುಮ್ಮನಿರು. ನಿನ್ಗೆ ಆಗಿದ್ದೆ ಒಳ್ಳೇದಾಯ್ತು. ಆ ಗೌಡ್ರನು ಪಾತ್ಲಿಂಗಣಯ್ಯ ನೀನು ಬರಬೇಡ ಅಂದಿದ್ದೆ ಒಳ್ಳೇದಾಯ್ತು, ಸುಮ್ಕಿರು. ಅದೇ ಒಳ್ಳೇದನ್ಕೋಬೇಕು. ನಮ್ಗೆ ಯಾರು ಕೆಟ್ಟದ್ದು ಮಾಡ್ತಾರ ಅದೇ ಒಳ್ಳೇದನ್ಕೋಬೇಕು ಕಿಟ್ಟಣಯ್ಯ. ಜಯ್ಯಕ್ಕ ಹೇಳ್ತಾ ಇರೋದು ಸರಿಯಾಗೈತೆ. ಎಲ್ಲ ಸರಿಯಾಗೈತೆ ಬಿಡು. ನನಗಂತೂ ತುಂಬ ಸಿಟ್ಟು ಬತ್ತೈತಿ. ಅಲಸ್ಮಕ್ಕ ನನ್ನ ಮರ್ಯಾದೆ ಕಳೆದು ಬಿಟ್ಲಲ್ಲ ಊರಾಗೆ ಅಂತ ಹೇಳಿ ತುಂಬ ಸಿಟ್ಟು ಬತ್ತೈತಿ. ಏನು ಮಾಡೋಣ ಇವಾಗ? ನನಗಂತೂ ಹಂಗೇನೆ ಬೇಜಾರಾಗ್ತೈತಿ. ಏನು ಮಾಡೋದಪ್ಪ, ಯಾರ ಮೇಲೆ ಸಿಟ್ಟು ತೋರ್ಸೋಣಪ್ಪ ಅಮ್ಮಂಗೆ ಆಗ್ತೈತಿ. ಅಮ್ಮ ಎಮ್ಮ ಹೇಳ್ತಾಳೆ, ಬಿಡು ನಮ್ದೇನು ಇರೋದು ಎತ್ತು ಹೋಗಲ್ಲ, ನೀವು ನ್ಯಾಯ ಹೇಳಕ್ ಹೋಗ್ಲಿಲ್ಲ ಅಂದ್ರೆ ಅಷ್ಟೇ ಹೋಯ್ತು ಅಂತ ಇದ್ದಾಳೆ. ಅದೇ ಮತ್ತೆ ಹೋಗ್ದಿಲ್ಲದೆ ಒಳ್ಳೇದು. ಇನ್ನ ಅವ್ರ ಕಡೆ ಕೇಳಿದ್ರೆ ಅವ್ರಿಗೆ ಸಿಟ್ಟು, ಇವ್ರ ಕಡೆ ಕೇಳಿದ್ರೆ ಇವ್ರಿಗೆ ಸಿಟ್ಟು. ಸುಮ್ಮನೆ ಯಾಕೆ? ಅದಕ್ಕೇನೆ ನನಗೂ ಒಳ್ಳೆ ಕೆಲಸ ಆತತಿ. ಏನು ಮಾಡೋದು, ಸುಮ್ಮನೆ ಆಗ್ತೀನಿ. ನನ್ನ ಮಕ್ಕಳಿಗೆ ಎಂಥ ಒಳ್ಳೆ ಹುಡುಗಿಯರ್ನ ತಂದು ಮದುವೆ ಮಾಡ್ತೀನಿ ನೋಡ್ತೀವಿ. ಲೋಸ್ಮಕ್ಕನ ಮಗಳಿಗಿನ್ನ ಹತ್ತ ಚೆನ್ನಾಗಿರ್ಬೇಕು ಅಂತಾರನ್ನ ತಂದು ಮದುವೆ ಮಾಡ್ತೀನಿ. ನೋಡ್ತಾ ಇರ್ರಿ, ಇನ್ನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.